ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ರಾಣಿ, ರತ್ನ, ರಮ್ಯಾ ಹಾಗೆ ಎಲ್ಲರೂ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಇತ್ತ ಪಂಚಾಯಿತಿಯನ್ನು ಮುಗಿಸ್ಕೊಂಡು ಶಿವು ಮತ್ತು ಪಾರು ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದದ್ದನ್ನು ನೋಡಿಬಿಟ್ಟು ರತ್ನ ರಾಣಿಗೆ, ನೋಡು ಅಣ್ಣ ಅತ್ತಿಗೆ ಇಬ್ಬರು ಕೂಡ ಬಂದರು, ತಗೋ ಹೋಗಿ ಅವರಿಗೆ ನೀರು ಕೊಡು, ತುಂಬಾ ಸುಸ್ತಾಗಿ ಬಂದಿರ್ತಾರೆ ಅಂತ ರಾಣಿಗೆ ರತ್ನ ಹೇಳ್ತಾಳೆ. ನಂತರ ರಾಣಿ ಹೋಗಿ ನೀರನ್ನು ತಂದುಕೊಡ್ತಾಳೆ. ಅಲ್ಲಿ ಶಿವು ಮತ್ತು ಪಾರ್ವತಿ ಇಬ್ಬರು ನೀರನ್ನು ಕುಡಿತಾರೆ. ರಮ್ಯಾ, ನಿನ್ನ ಕಿವಿಗೆ ಏನಾದರೂ ಬಿತ್ತಾ ಅಂತ ಕೇಳ್ತಾಳೆ. ಆಗ ಹ್ಞೂ ಅಕ್ಕ, ನನಗೂ ಬಿತ್ತು. ಟಮಟೆ ಸದ್ದಲ್ಲಿ ವೀರಭದ್ರಯ್ಯನವರ ಮಗಳು ಮತ್ತು ವೀರಭದ್ರಯ್ಯನವರ ಅಳಿಯಂಗೆ ವಿಚ್ಛೇದನ ಆಗುತ್ತೆ ಅಂತ ಬಿತ್ತು ಅಕ್ಕ ಅಂತ ಹೇಳ್ತಾಳೆ. ನನಗೂ ಕೂಡ ಪಾಠ ಮಾಡಬೇಕಾದ್ರೆ ಅದೇನೇ ಕಿವಿ ಮೇಲೆ ಬಿತ್ತು ಅಂತ ಇತ್ತ ರತ್ನ ಕೂಡ ಹೇಳ್ತಾಳೆ. ರತ್ನ ಮತ್ತು ರಮ್ಯಾ ಹೇಳಿದ್ದನ್ನು ಕೇಳಿ ಇತ್ತ ಪಾರು ಮತ್ತು ಶಿವು ಶಾಕ್ ಆಗ್ತಾರೆ. ಈಗ ರಾಣಿ, ಅಕ್ಕ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ, ನೀನು ಸುಮ್ಮನೆ ಇರು, ನೀನೇನು ಮಾತಾಡಬೇಡ ರಾಣಿ ಅಂತ ರತ್ನ ಹೇಳ್ತಾಳೆ. ರತ್ನ ರೊಚ್ಚಿಗೆದ್ದಿರ್ತಾಳೆ. ಇತ್ತ ಶಿವು ಮತ್ತು ಪಾರು, ಅದು ಹಂಗಲ್ಲ ಕಣ್ರವ್ವ ಅಂತ ಹೇಳಿದಾಗ, ಸಾಕು ಅಣ್ಣ ನೀನೇನು ಮಾತಾಡಬೇಡ, ನೀನು ಇವಾಗ ಏನೇ ಹೇಳೋದಕ್ಕೆ ಬಂದ್ರೂ ಅದು ಸಮರ್ಥನೆ ಆಗಿರುತ್ತೆ ಅಣ್ಣ. ಅತ್ತಿಗೆ ನೀವು ಡಿವೋರ್ಸ್ ಕೊಡ್ತೀನಿ ಅಂತ ಮುಂಚೆನೇ ಹೇಳಬೇಕಾಗಿತ್ತು ತಾನೇ, ಮುಂಚೆನೇ ಹೇಳಿದ್ದಿದ್ರೆ ನಾವು ನಿಮ್ಮ ಜೊತೆ ಇಷ್ಟೊಂದು ಕ್ಲೋಸ್ ಆಗ್ತಿರ್ಲಿಲ್ಲ ಅತ್ತಿಗೆ, ನೀವು ನಮಗೆ ಮೋಸ ಮಾಡಿಬಿಟ್ರಿ ಅತ್ತಿಗೆ ಅಂತ ಇಲ್ಲಿ ರತ್ನ ಹೇಳ್ತಾಳೆ. ರತ್ನಾಳ ಮಾತು ಕೇಳಿ ಪಾರುಗೆ ತುಂಬಾ ಬೇಜಾರಾಗುತ್ತೆ. ನೀವು ನಮಗೆ ತೋರಿಸಿದ್ದು ಸುಳ್ಳು ಪ್ರೀತಿನ, ನೀವು ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದಿದ್ದು ಸುಮ್ಮನೆನಾ, ಯಾಕದಕ್ಕೆ ಈ ರೀತಿಯಾಗಿ ಮಾಡಿದ್ರಿ, ನೀವು ಈ ರೀತಿಯಾಗಿ ಮಾಡಿರ್ತೀನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನೀವು ಮುಂಚೆನೇ ಹೇಳಿದರೆ ನಾವು ಇದಕ್ಕೆಲ್ಲ ತಯಾರಾಗಿರ್ತಾ ಇದ್ವಿ, ಈಗ ಮಧ್ಯದಲ್ಲಿ ನೀವು ಈ ಥರ ಹೇಳಿಬಿಟ್ರೆ ಹೇಗೆ ಅದಕ್ಕೆ ಅಂತ ಇತ್ತ ರತ್ನ ಕೇಳ್ತಾಳೆ. ಆಗ ಪಾರ್ವತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ಶಿವು, ನಿಮ್ಮ ನೋವೆಲ್ಲ ನನಗೆ ಅರ್ಥ ಆಗುತ್ತೆ ಕಣ್ರವ ಅಂದಾಗ, ಅಣ್ಣ ನೀನು ಸುಮ್ಮನೆ ಇರು ಅಂತ ಇತ್ತ ರತ್ನ ಹೇಳ್ತಾಳೆ. ಮತ್ತೆ ಶಿವು ಸುಮ್ಮನಾಗ್ತಾನೆ. ನಿಮ್ಮ ಡಿವೋರ್ಸ್ ವಿಷಯ ಇಡೀ ಊರಿಗೆ ಅರ್ದು ಹಂಚಾಗ್ಬಿಟ್ಟಿದೆ ಅಣ್ಣ, ಈಗ ನೀನೇನೇ ಹೇಳೋದಕ್ಕೆ ಬಂದರು ಅದಕ್ಕೆ ಅರ್ಥ ಇರೋದಿಲ್ಲ ಅಣ್ಣ ಅಂದಾಗ, ಅಯ್ಯೋ ಅದಂತೂ ನಿಜ ಕಣ್ರವ, ನಾವು ನಿಮ್ಮಿಂದ ಮುಚ್ಚಿಟ್ಟಿದ್ದಂತೂ ಖಂಡಿತವಾಗ್ಲೂ ನಿಜ, ಆದರೆ ಆ ಡಿವೋರ್ಸ್ ವಿಷಯ ಹೇಳ್ದೇ ಇದ್ದಿದ್ದು ತಪ್ಪೆ, ಆದರೆ ಪಾರು ನಿಮ್ಮ ಮೇಲೆ ತೋರಿಸಿದಂತಹ ಪ್ರೀತಿ ನಿಜವಾದದ್ದು, ಪಾರು ಯಾರಿಗೂ ಸಹ ಸುಳ್ಳು ಪ್ರೀತಿನ ತೋರಿಸಲ್ಲ ಅಂತ ಹೇಳ್ತಾಳೆ. ನಂತರ ಎಲ್ಲರೂ ಸುಮ್ಮನಾಗ್ತಾರೆ. ಈ ಕಡೆ ತಂಗಿರೆಲ್ಲ ಹೋಗ್ತಾರೆ. ಇತ್ತ ಸೀನಾ ಮತ್ತು ರಶ್ಮಿ ಫೋಟೋಶೂಟನ್ನು ಮಾಡ್ಸೋಕ್ಕೆ ಮಾದಪ್ಪಣ್ಣ ಮುಸ್ತಫಾನ್ನ ಕರೆಸಿರ್ತಾನೆ. ಈ ಕಡೆ ಅದನ್ನು ಪಿಂಕಿಗೆ ನೋಡಿ ಸಹಿಸೋಕ್ಕಾಗ್ದೇನೆ ಇತ್ತ ಸೀನಾನ ಹೇಳ್ಕೊಂಡು ಬಂದು, ಏನಪ್ಪ ಸೀನಾ, ನನ್ನಲ್ಲಿ ಇಲ್ಲದೆ ಇರೋದು ಅವಳ ಹತ್ರ ಏನಿದೆ ಅಂತ ನೀನು ಮದುವೆ ಆದೆ ಅವಳನ್ನು, ಅಲ್ಲ ನಾನು ಅಷ್ಟು ದಪ್ಪ ಇರಬೇಕಾಗಿತ್ತು ಅಂದಿದ್ರೆ ನಾನೇ ಅಷ್ಟು ದಪ್ಪ ಆಗ್ತಿದ್ನಲ್ಲೋ, ನೀನು ಯಾಕೋ ಆ ವಿಷಯನ ಹೇಳಲಿಲ್ಲ ಅಂದರೆ, ಅಯ್ಯೋ ಪಿಂಕಿ ಬೇಬಿ ನನ್ನ ಮಾತನ್ನು ಕೇಳು, ನಾನು ಅವಳನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ ಕಣೆ ಪಿಂಕಿ ಬೇಬಿ, ನೀನೇ ನನ್ನ ಹೆಂಡತಿ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನಿನ್ನನ್ನು ಬಿಟ್ಟರೆ ಆ ಹೆಂಡತಿ ಸ್ಥಾನಕ್ಕೆ ಯಾರೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಪಿಂಕಿ ಬೇಬಿ, ನನ್ನನ್ನು ನಂಬು ಪಿಂಕಿ ಅಂತ ಸೀನಾ ಪಿಂಕಿಗೆ ಹೇಳ್ತಾ ಇರ್ತಾನೆ. ನೀನೇ ನನ್ನ ಹೆಂಡ್ರು, ಯಾವಾಗಲೂ ಸಹ ನೀನೇ ನನ್ನ ಹೆಂಡತಿ, ನಿನ್ನ ಜಾಗನ ಬೇರೆ ಯಾರು ತುಂಬಲು ಸಾಧ್ಯ ಇಲ್ಲ ಅಂದಾಗ ರಶ್ಮಿಗೆ ತುಂಬಾ ಖುಷಿಯಾಗುತ್ತೆ. ಈ ಕಡೆ ಫೋಟೋಶೂಟನ್ನು ಮಾಡಿಸೋದಕ್ಕೆ ಅಂತ ಎಲ್ಲರೂ ಬರ್ತಾರೆ. ಈ ಕಡೆ ರಶ್ಮಿ ಮತ್ತು ಸೀನಾ ಹಳ್ಳಿಯ ಗೆಟಪ್ಪಲ್ಲಿ ರೆಡಿಯಾಗಿರ್ತಾರೆ. ಅದನ್ನು ನೋಡಿ ಲೀಲಾ ಮತ್ತು ಪಿಂಕಿಗೆ ತುಂಬಾ ಸಿಟ್ಟು ಬರುತ್ತೆ. ನಂತರ, ನೋಡಿ ಮೇಡಮ್, ಇವಾಗ ನಾನು ಹೇಳ್ತೀನಿ ನೀವು ಅದೇ ರೀತಿ ಕಿರ್ಚಬೇಕು ಅಂದಾಗ ಇತ್ತ ರಶ್ಮಿ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಂತರ ಬುಟ್ಟಿಯನ್ನು ಹೊತ್ಕೊಂಡಿರ್ತಾಳೆ. ಬುಟ್ಟಿಯನ್ನು ಹೊತ್ಕೊಂಡು ನೀಟಾಗಿ ನಡ್ಕೊಂಡು ಹೋಗಿ ಮೇಡಮ್ ಅಂತ ಮುಸ್ತಫಾ ಹೇಳ್ತಾನೆ. ಹಾಗೇ ಮುಸ್ತಫಾ ನೀಟಾಗಿ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು, ಸೀನಾ ಅವರೇ ನೀವು ಗುದ್ಲಿಲಿ ಕೆಲಸ ಮಾಡ್ತಾಯಿರಿ, ನಂತರ ರಶ್ಮಿ ಅವರು ನಿಮಗೆ ಊಟವನ್ನು ತರ್ತಾರೆ, ಆಗ ಇಲ್ಲಿಗೆ ಬಂದಿಯೇನಮ್ಮ ಬಾರಮ್ಮ ಅಂತ ನೀವು ಕರಿಬೇಕು ಅಂತ ಹೇಳಿದಾಗ ಸೀನಾ, ಅಯ್ಯೋ ಏನು ಕರ್ಮವು ಅಂತ, ಸರಿ ಅಣ್ಣ ಆಯಿತು ಅಂತ ಸೀನಾ ಹೇಳ್ತಾನೆ. ಇತ್ತ ಮೇಡಮ್ ನೀವು ಜೋರಾಗಿ ಕೂಗಿ ಅಂದಾಗ ರಶ್ಮಿ ಜೋರಾಗಿ ಕೂಗಿಬಿಡ್ತಾಳೆ. ಆಗ ಅಲ್ಲಿದ್ದಂತಹ ಕ್ಯಾಮ್ರಾಮನ್ಸ್ ಮಾದಪ್ಪ ಹಾಗೆ ಭಾನು, ಪಿಂಕಿ, ಲೀಲಾ ಹಾಗೆ ಸೀನಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ರಶ್ಮಿ ಅಂತ ಕಿರ್ಚಿದ್ದಕ್ಕೆ ಎಲ್ಲರೂ ಶಾಕ್ ಆಗಿ ಸುಮ್ಮನೆ ನಿಂತಿರ್ತಾರೆ. ನಂತರ, ನೋಡಿ ನೀವು ಬೈಕ್ ಮೇಲೆ ಕೂತ್ಕೊಳ್ಳಿ, ನೀವು ಅವರಿಂದೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇತ್ತ ಸೀನಾ ಪೂರ ಮುಂದೆ ಕೂತ್ಕೊಳ್ತಾನೆ. ಇಡೀ ಸೀಟೆಲ್ಲ ರಶ್ಮಿಗೆ ಬೇಕಾಗುತ್ತೆ. ಅಯ್ಯೋ ಇದು ಯಾವ ಕರ್ಮನಪ್ಪ ದೇವರೇ, ಯಾವ ಜನ್ಮದಲ್ಲಿ ಯಾರಿಗೆ ಬೈಕನ್ನು ಕೊಡದೆ ಸತಾಯಿಸಿದ್ನೋ ಏನೋ, ಈ ಜನ್ಮದಲ್ಲಿ ಈ ಇಡೆಂಬೆನ ಕೂರಿಸ್ಕೊಂಡು ನಾನು ಪರದಾಡೋದಾಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ನಂತರ ಮುಸ್ತಫಾ, ನೋಡಿ ಸರ್, ಇವಾಗ ನೀವು ಅವ್ರನ್ನ ಒಂದು ಸತಿ ಮೇಲೆ ಎತ್ಕೊಂಡ್ಬಿಡಿ, ನಾನು ಒಂದೇ ಒಂದು ಫೋಟೋ ತಗೊಳ್ತೀನಿ ಅಂದಾಗ, ಏನು ಇವಳನ್ನ ಏನಾದರೂ ನಾನೇನಾದರೂ ಎತ್ಕೊಬಿಟ್ರೆ
ನನ್ನನ್ನು ಎತ್ಕೊಳ್ಳೋಕ್ಕೆ 4 ಜನ ಬರಬೇಕಾಗುತ್ತೆ, ಅದು ಗೊತ್ತಾ, ನಾನು ಕೈಲಿದೆಲ್ಲ ಆಗಲ್ಲಪ್ಪ, ನನಗೆ ಅವಳು ಎತ್ತಕ್ಕಾಗಲ್ಲ ಅಂದಾಗ ರಶ್ಮಿ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಇಷ್ಟೊಂದು, ಅಷ್ಟೇ ತಾನೇ, ಇವಾಗ ನಿಮಗೆ ಒಂದು ಫೋಟೋ ತಾನೇ ಬೇಕು, ಸರಿ ಇರಿ ಅಂತ ಹೇಳಿಬಿಟ್ಟು ರಶ್ಮಿ ಸೀನಾನ ಈ ಕಡೆ ತಿರುಗಿಸ್ಕೊಂಡು ಒಂದು ರೌಂಡ್ ಹಾಕಿಸ್ತಾಳೆ. ಎಲ್ಲರೂ ಸೀನಾ ಮತ್ತು ರಶ್ಮಿಯನ್ನು ನೋಡ್ತಾ ಇರ್ತಾರೆ. ನಂತರ ರಶ್ಮಿ ಸೀನಾನ ಎಳ್ಕೊಂಡಿದ್ದನ್ನು ನೋಡಿಬಿಟ್ಟು ಇತ್ತ ಪಿಂಕಿಗೆ ತುಂಬಾ ಕೋಪ ಬರುತ್ತೆ. ರಶ್ಮಿ ಸೀನಾನ ಎಳ್ಕೊಂಡು ನೇರವಾಗಿ ಎತ್ಕೊಂಡ್ಬಿಡ್ತಾಳೆ. ಸೀನಾನ ಎತ್ಕೊಂಡಿದ್ದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅಪ್ಪಾ ಇದೇನಿದು, ರಶ್ಮಿ ಸೀನನ್ನೇ ಎತ್ಕೊಂಡ್ಬಿಟ್ಲಲ್ಲ, ಓ ದೇವರೇ ಅಂತ ಹೇಳ್ಬಿಟ್ಟು ಈ ಕಡೆ ಲೀಲಾ ಮತ್ತು ಪಿಂಕಿ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಈ ಕಡೆ ರಶ್ಮಿ ಸೀನಾನ ಎತ್ಕೊಂಡು ಫೋಟೋವನ್ನು ಪೋಸ್ ಕೊಟ್ಟು ತೆಗೆಸ್ಕೊಂಡೇ ಬಿಡ್ತಾಳೆ. ಆಗ ಸೀನಾ, ಅಯ್ಯೋಯ್ಯೋ ಇವಳು ನನ್ನನ್ನೇ ಎತ್ತುತ್ತಾಳೆ ಅಂತ ಹೇಳಿಬಿಟ್ಟು ಪೋಸನ್ನು ಕೊಡ್ತಾನೆ. ಅಯ್ಯೋ ನನ್ನ ಬಿಡು ಅಂತ ಅಂತಾನೆ. ನಂತರ ಇರೋ ಏನು ಮಾಡಲ್ಲ ಕಣೋ ಹಪ್ಪಳ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕೆಳಗೆ ಇಳಿಸ್ತಾಳೆ. ಇತ್ತ ಮಾದಪ್ಪಣ್ಣ ಮತ್ತು ಭಾನು ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ಅಪ್ಪ ಸದ್ಯ ಏನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇತ್ತ ಮಾದಪ್ಪಣ್ಣ ಮತ್ತು ಭಾನು ಇಬ್ಬರು ಅಂದ್ಕೊಳ್ತಾರೆ. ನಂತರ ರಶ್ಮಿ, ಅಣ್ಣ ಫೋಟೋ ತಕ್ಕೊಂಡ್ರಾ ಅಂತ ಕೇಳಿದಾಗ, ಓ ಹ್ಞೂ ಮೇಡಮ್ ಸೂಪರಾಗಿ ತಕ್ಕೊಂಡೆ ಅಂದಾಗ ಈ ಕಡೆ ರಶ್ಮಿ ಮತ್ತು ಸೀನಾ ಫೋಟೋಶೂಟ್ ಮುಗೀತು ಅಂತಲೇ ಹೇಳಬಹುದು. ಇತ್ತ ರಶ್ಮಿ ಮತ್ತು ಮಾದಪ್ಪಣ್ಣ ತುಂಬಾ ಖುಷಿಯಾಗಿರ್ತಾರೆ. ಸೀನಾಗೆ ಮಾತ್ರ ಕೋಪ ಬಂದಿರುತ್ತೆ. ಈ ಕಡೆ ಶಿವು ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿಗೆ ಪಾರು ಬರ್ತಾಳೆ. ನೋಡು ಪಾರು, ಅಲ್ಲಿ ಡಿವೋರ್ಸ್ ಪೇಪರ್ ಸುಟ್ಟಾಗ್ತೆ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ಪಾರು, ಯಾರಾನ ಲಾಯರ್ ಕಾಲಿಡ್ದು ನಿನಗೆ ಡಿವೋರ್ಸ್ ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಆಗ ಪಾರ್ವತಿಗೆ ಕೋಪ ಬರುತ್ತೆ. ಅಯ್ಯೋ ನಾನೇನೋ ಮಾತಾಡೋದಕ್ಕೆ ಬಂದರೆ ಈ ಮಾವ ಮತ್ತೆ ಅದನ್ನೇ ಮಾತಾಡ್ತಾನಲ್ಲ, ನನ್ನ ಕರ್ಮ ಇದೆಲ್ಲ ಅಂತ ಪಾರ್ವತಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಯಾರ ಹತ್ರನಾದರೂ ಲಾಯರಿಗೆ ಹೇಳಿ ನಿನಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದಾಗ ಪಾರ್ವತಿ, ಅಯ್ಯೋ ಮಾವ ನಾನು ನಿನ್ನ ಹತ್ರ ಡಿವೋರ್ಸ್ ಕೇಳೋದನ್ನ, ನನಗೆ ಡಿವೋರ್ಸು ಬೇಡ ಏನು ಬೇಡ ಮಾವ ಅಂತ ಹೇಳ್ತಾಳೆ. ಇತ್ತ ಏನು ಮಾತಾಡ್ತಿದ್ದೀಯ ಪಾರು, ನೀನು ಡಿವೋರ್ಸ್ ಬೇಡ ಅಂತ ಅಂತಿದೆಯಲ್ಲ ಅಂದಾಗ, ನೀನು ಅಲ್ಲಿ ಸುಟ್ಟಾಕಿದೆ ಒಳ್ಳೇದಾಯಿತು ಬಿಡು, ನನಗೆ ನಿನ್ನಿಂದ ಡಿವೋರ್ಸ್ ಏನು ಬೇಡ ಅಂತ ಇತ್ತ ಪಾರ್ವತಿ ಹೇಳ್ತಾಳೆ. ಅದನ್ನು ಕೇಳಿ ಏನು ಹೇಳ್ತಿದ್ಯಾ ಪಾರು ನೀನು, ನನಗೆ ಅರ್ಥ ಆಗಲಿಲ್ಲ ಅಂದಾಗ, ಅಯ್ಯೋ ಮಾವ ನನಗೆ ಡಿವೋರ್ಸು ಬೇಡ ಏನು ಬೇಡ ಅಂತ ಈ ಕಡೆ ತಿರ್ಕೊಳ್ತಾಳೆ. ಈ ಕಡೆ ತಿರ್ಕೊಂಡು, ಮಾವ ನನಗೆ ನೀನು ಬೇಕು ಮಾವ, ಆದರೆ ನಿನ್ನ ಹತ್ರ ಅದನ್ನು ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಾವ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ ಮಾವ, ಐ ಲವ್ ಯು ಮಾವ ಅಂತ ಮನಸ್ಸಲ್ಲೇ ಹೇಳ್ತಾಳೆ. ನಂತರ ಈ ಕಡೆ ತಿರುಗು, ಏನಾಯಿತು ಪಾರು ಅಂತ ಕೇಳಿದಾಗ, ನೋಡು ಮಾವ ನೀನು ಡಿವೋರ್ಸ್ ಪೇಪರ್ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರೆ ನನ್ನ ಹತ್ರ ನೀನು ಮಾತೇ ಆಡಬೇಡ ಅಂತ ಪಾರು ಹೇಳ್ತಾಳೆ. ಸರಿ ಬಿಡು ಪಾರು, ನಾನು ಇನ್ನೊಂದ್ಸತಿ ಆ ಥರ ಮಾತಾಡಲ್ಲ, ಸಾರಿ ಅಂತ ಇತ್ತ ಶಿವು ಹೇಳ್ತಾನೆ. ಅದನ್ನು ಕೇಳಿ ಪಾರ್ವತಿ ಜೋರಾಗಿ ನಗಾಡ್ಬಿಟ್ಟು, ಅದು ಸಾರಿ ಅಲ್ಲ ಮಾವ ಸಾರಿ ಅಂತ ಹೇಳ್ಕೊಡ್ತಾಳೆ. ನಂತರ ಸರಿ ಪಾರು, ಅದೇ ನಾನು ಹೇಳಿದ್ನಲ್ಲ ಡಿವೋರ್ಸ್ ವಿಷಯ ಅಂತ ಮತ್ತೆ ಹೇಳಿದಾಗ, ಮಾವ ಇನ್ನೊಂದು ಸರಿ ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ ಅಂತ ಅಲ್ಲಿಂದ ಪಾರು ಹೋಗ್ತಾ ಇರ್ತಾಳೆ. ನನಗೆ ಏನು ಡಿವೋರ್ಸು ಬೇಡ ಏನು ಬೇಡ ಮಾವ ಅಂದ್ಬಿಟ್ಟು ಅಲ್ಲಿಂದ ಪಾರ್ವತಿ ಹೋಗ್ತಾಳೆ. ನಂತರ ಶಿವು ಈ ಪಾರುನ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ಅಂತ ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಇತ್ತ ಸೀನಾ ಮತ್ತು ರಶ್ಮಿ ಫೋಟೋಸನ್ನು ತೆಗೆಸ್ಕೊಳ್ಳೋದಕ್ಕೆ ತುಂಬಾ ನಾಚಿಕೆಯನ್ನು ಪಡ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಹೇಗೋ ಕೊನೆಗೂ ಫೋಟೋಶೂಟ್ ಮುಗಿಸ್ಕೊಳ್ತಾರೆ. ಈ ಕಡೆ ಸೀನಾ ಮತ್ತು ಪಿಂಕಿ ಲವ್ ವಿಷಯ ಮಾದಪ್ಪಣ್ಣನಿಗೆ ಗೊತ್ತಾದರೆ ಏನು ಮಾಡ್ತಾನೆ, ಹಾಗೆ ರಶ್ಮಿಗೆ ಗೊತ್ತಾದರೆ ರಶ್ಮಿ ಸೀನಾನ ಜೊತೆ ಇರಲ್ವಾ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಾಗೆಯೇ ಪಾರು ಲವ್ ವಿಚಾರನ ಹೇಳೇ ಬಿಡ್ತಾಳ ಮಾವಂಗೆ ಅನ್ನೋದನ್ನು ಸಹ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.